ಲಕ್ಷ್ಯ ಕವನ ಸಂಕಲನ ಲೋಕಾರ್ಪಣೆಗೊಳಿಸಿ ಶುಭ ಕೋರಿದ ಸುತ್ತೂರು ಶ್ರೀ ಡಾಕ್ಟರ್ ಮಮತಾ ಲೋಕೇಶ್ವರಿ MBBS ಅವರು ಬರೆದಿರುವ ಲಕ್ಷ್ಯ ಕವನ ಸಂಕಲನವನ್ನು ಸುತ್ತೂರು ಜಗದ್ಗುರು ಶ್ರೀ ವೀರಸಿಂಹಾಸನ ಮಹಾಸಂಸ್ಥಾನ ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಲೋಕಾರ್ಪಣೆಗೊಳಿಸಿ ಶುಭ ಕೋರಿದರು. ನಗರದ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ವತಿಯಿಂದ ನಡೆದ ಡಾಕ್ಟರ್ ಮಮತಾ ಲೋಕೇಶ್ವರಿ MBBS ಅವರ ಲಕ್ಷ್ಯ ಕವನ ಸಂಕಲನ ಲೋಕಾರ್ಪಣೆ ಸಮಾರಂಭದಲ್ಲಿ ಶ್ರೀಗಳು ಕವನ ಸಂಕಲನ ಬಿಡುಗಡೆಗೊಳಿಸಿ ಮಾತನಾಡಿದರು. ವೈದ್ಯಕೀಯ ವೃತ್ತಿ ಬೇರೆ, ಸಾಹಿತ್ಯ ಕ್ಷೇತ್ರನೇ ಬೇರೆ. ಒಬ್ಬ ಹೆಣ್ಣು ದಿನನಿತ್ಯ ವಸ್ತುಗಳು, ಪರಿಸರ, ಸುತ್ತಮುತ್ತ ಇರುವ ವಾತಾವರಣವನ್ನು ಕವನ ಸಂಕಲನದಲ್ಲಿ ಕಟ್ಟಿಕೊಡುವ ಮೂಲಕ ಲಕ್ಷ್ಯ ಕವನ ಸಂಕಲನ ಬರೆದು ಚೊಚ್ಚಲ ಕವನ ಸಂಕಲನದಲ್ಲಿ ಯಶಸ್ವಿಯಾಗಿದ್ದಾಳೆ. ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಸೋಮಶೇಖರ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮೈಸೂರಿನ ಹಿರಿಯ ಸಾಹಿತಿ ಪ್ರೊಫೆಸರ್ ಶಿವರಾಜಪ್ಪ, ಕವಯಿತ್ರಿ ಡಾಕ್ಟರ್ ಮಮತಾ ಲೋಕೇಶ್ವರಿ, ಮಾಜಿ ವಿಧಾನ ಪರಿಷತ್ ಸದಸ್ಯ ಪ್ರೊಫೆಸರ್ KR ಮಲ್ಲಿಕಾರ್ಜುನಪ್ಪ, ಮಾಜಿ ಸಚಿವೆ ಗೀತಾ ಮಹಾದೇವ ಪ್ರಸಾದ್ ಮಾತನಾಡಿದರು. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ BK ರವಿಕುಮಾರ್ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಕದಳಿ ವೇದಿಕೆ ಜಿಲ್ಲಾಧ್ಯಕ್ಷೆ ವಸಂತಮ್ಮ ಹಾಜರಿದ್ದರು. ವರದಿ ಒಮ್ಮ ನಂಜುಂಡ ನಾಯಕ, ಚಾಮರಾಜನಗರ. ಅದರಂತೆ ನಮ್ಮ ಜಿಲ್ಲೆಯಲ್ಲೂ ಕೂಡ ತಾವೆಲ್ಲರೂ ಕೂಡ ಗೊತ್ತಿದೆ ಹಾಗೆ ಶರಣ ಸಾಹಿತ್ಯ ಸೃಷ್ಟಿಯ ಕಡೆ ಗಮನ ಹರಿಸ್ತಾರೆ. ಎಲ್ಲ ಬಲ್ಲವರು ಬಹಳಿಗ ಸಾಹಿತ್ಯ ಎಲ್ಲರಿಗೂ ಅಲ್ಲ ಅಂತ ಹೇಳ್ತಾರೆ ಸರ್ವೋದಯ. ಸರ್ ಹಿಂದೆ ಬನ್ನಿ ಸ್ವಲ್ಪ. ಹಲೋ ಮೇಡಮ್, ಹತ್ರ ಬನ್ನಿ ಮೇಡಮ್. ಮೇಡಮ್
ಇನ್ನೊಂದು ಸಂಕಲನ ಮಾಡೋದನ್ನು ಅಂತ ಒಳ್ಳೆಯ ಕ್ರೀಡೆಗಳಿಗೆ ಒಂದು ಸಾಹಿತ್ಯ ಕ್ಷೇತ್ರಕ್ಕೆ ಮಹಿಳೆಯರು ಪ್ರವೇಶ ಮಾಡಿಕೊಂಡು ಒಂದು ಸಾಧುಕಾರ ವಸತಿ ಅಂಥವರನ್ನು ಪ್ರೋತ್ಸಾಹಿಸಬೇಕಾದ್ದು ಬೆಂಬಲಿಸಬೇಕಾದ್ದು ಈ ಕಾರ್ಯಕ್ರಮದ ಸಂತೋಷ ಸಂಕಲನಗೊಳಿಸಿ ರಿಕ್ಷಾ ಅನ್ನೋದಕ್ಕೆ ಡಿಕ್ಷನರಿ ಬಹಳ ಅರ್ಥ ಇದೆ. ರಿಕ್ಷಾ ಅನ್ನೋದು ಯಾವ ಮಕ್ಕಳಿಗೆ ಅನಿಸ್ತಾ ಇರ್ತದೆ, ಅವ್ರ ಗಮನ ಇರುತ್ತೆ, ತಿಳುವಳಿಕೆ ಇರ್ತದೆ, ಗಮನ ಇರುತ್ತೆ. ಹೇಳುವಂಥ ರಿಕ್ಷಾ ತಿಳುವಳಿಕೆ ಅಂದರೆ ನಿಮ್ಮ ಮನಸ್ಸು ನಮ್ಮಲ್ಲಿ ಇಟ್ಟು ಮನಸ್ಸು ಹೊಯ್ದಾದ ಹಾಗೆ ಏಕಾಗ್ರತೆ ಇಟ್ಕೊಳ್ಳೋಕೆ ಅವಕಾಶಗಳು ರಿಕ್ಷಾ ಮತ್ತು ತುಂಬ ಒಳ್ಳೆಯ ಸಿನಿಮಾ ಹೇಳಿದ್ದಾರೆ. ಉದ್ಯೋಗ ಅಂದ್ಕೊಂಡೆ ಒಂದು ಹೆಸರು ಇತ್ತು, ಮೈಸೂರಲ್ಲಿ ಪ್ರೊಫೆಸರ್ ಇತ್ತು. ಅವ್ರ ಮಗಳನ್ನ ಮೆಡಿಕಲ್ ಓದಿಸಿ ಸೇರಿಸಿದ್ರು. ಅವ್ರ ಮನೆಗೆ ಬಹಳ ಬರ್ತಿದ್ರು. ಅವ್ರು ಸೇರಿಸಾದ 4 ತಿಂಗಳು ಮಾತಾಡಿದ್ರು. ಮಗಳಿನಲ್ಲಿ ಗೋಳಾಗಿರೋ ಸ್ವಾಮಿ ಹೇಳಿದ್ರು, ಏನಂತ ಹೇಳಿದ್ರು, ಸುರಿದಿದ್ದೇನೆ ಲಕ್ಷ, ಓದಿನಲ್ಲಿ ಲಕ್ಷ ಕೊಟ್ಟಿದ್ದು ಓದೋದಲ್ಲಿ ಸರಿಯಾಗಿ ಅಂತ ದಿವಸ ನೋಡೋದು ಅಂದರೆ ಮಗುವಿಗೆ ನಾವು ಓದಬೇಕು ಮತ್ತು ಗಮನಿಸಿಕೊಳ್ಳುವ ಅಪೇಕ್ಷೆ. ಈ ಅವರು ನಿರ್ವಹಿಸಿದ ಮತ ಮತ್ತು ಅಪೇಕ್ಷೆ ಅದಕ್ಕೆ ಅವರ ಪ್ರಮೇಯಕ್ಕೆ ಅಪೇಕ್ಷೆ ಅನುಭವಿಸಿದ ಇದರಲ್ಲಿ ರಚನೆ ಮಾಡಿದ್ದಾರೆ. ಈ ಪ್ರವಾಸದಲ್ಲಿ ಪೌರಾಣಿಕವಾದಂತಹ ಸಂಗತಿಗಳು ವಸ್ತುವಾಗಿದೆ, ಸಾಮಾಜಿಕ ಸಂಗತಿಗಳು ವಸ್ತುವಾಗಿದೆ. ಪ್ರಕೃತಿ, ಮೋಡ, ಆಕಾಶ, ನೀರು, ಮಳೆ ಇವು ವಸ್ತುವಾಗಿದೆ. ಹಾಗೆ ತಾಯಿಯ ಪ್ರೀತಿ, ಮಕ್ಕಳ ಮಕ್ಕಳು, ಹೀಗೆ ಅವರು ದಿನನಿತ್ಯ ಜೀವನದಲ್ಲಿ ಕಾಣುವಂತಹ ಸಂಗತಿಗಳನ್ನು ಶಶಿಯನ್ನು ಮುಖದಲ್ಲಿ ಧರಿಸಿ ಜಗಕ್ಕೆಲ್ಲ ಬೆಳಕು ನೀಡುತ್ತಿರುವನು. ವಾಯುವನ್ನು ಸಂಧಿಸಿ ಜ್ವಾಲೆಯಾಗಿ ಉರಿವ ಸೊಳೆಯುವುದೆಂತು ಬೆಳಗಲಿ. ದಮನುಗ ನಾಗತೆ ಕೈಲಾಸದಲ್ಲಿ ನೇಗುರನ್ನಿಸುತ್ತ ನಾಟ್ಯ ಮಾಡುವನು. ಆಚಾರವಿಲ್ಲದ ನಾಲಿಗೆ ಗಗನ ಪೆರ್ಮಗಾನವಂತೂ ಎಂತು ಕಾಡಲಿ. ಕಪಾಲವನ್ನು ಹಿಡಿದು ಸ್ಮಶಾನ ಕಾಯುವ ಗಂಗೆಯಲ್ಲಿ ಶಿರದಲ್ಲಿ ಇರಿದ ಸ್ವಯಂ ಶುದ್ಧನವನು. ಮೈಮನ ಅರಿಷಡ್ವರ್ಗಗಳು ಎಂದು ಮೈಲಿಗೆಯಾಗಿ ಹೊತ್ತಿಗೆ ಅವನ ದರ್ಶನವೆಂತು ಮಾಡಲಿ. ನನ್ನೊಳು ಬಹುತಿಯನ್ನು ಮುರಿದು ಬೇರೇನೂ ಇಲ್ಲವಲ್ಲ. ತಪ್ಪು ನೆಪ್ಪು ಸತ್ಯ ಮಿಥ್ಯವೆಂಬ ಅರಿವೆಲ್ಲ ಮರೆಯು. ಕಾಲ ಸವೆಸದೆ ಮಹಾಕಾಲಗಳೆಲ್ಲ ಮೆಲ್ಲುಗಲಿಯನ್ನು ಕುಮ್ಮಡಿಸಿ ಸರಳತೆಯಲ್ಲಿ ಭಜನೆಯು ಸ್ವೀಕರಿಸಲಲ್ಲವೇ ಎನ್ನಲು ನಸುನಗುತ್ತ ನನಗ್ಯಾವ ಬೇಡವಿಲ್ಲ ಎಂದನವನು. ಮುಟ್ಟು ಮಡಿಯೆಂದೆಂಬ ತಾನು ತನ್ನೆಂದೆಂಬ ದಿಗುಮಾನವನ್ನು ತೊರೆದು ದೀನರಿಗೆ ದೀನತೆಯ ಉಂಬಳವನೀಗ ಮಾನವರಾಗಿ ಬಾಳುವವಳು ಏನಿತು ಏನಿತು ಎಂಬುದ ತೊರೆದು ನೀರಕ್ಕೆ ನುಡಿಯಲು ಮನದಲ್ಲಿ ಹೊಂದಿಸಿ ನುಡಿದರೆ ಮುಗುತಿಯ ಪದದಲ್ಲಿ ಕೊಂಡೊಯ್ಯುವನು ಲೋಕೇಶ್ವರನು. ನಮಸ್ಕಾರ. ಅವರ ಅನುಭವದ ಅಂಶ ಅಂದರೆ ಅವರು ಕೊಟ್ಟಿದ್ದಂತೆ ಅವರಿರ್ತಕ್ಕಂಥ ಆ ಸಾಹಿತ್ಯದ ಲಕ್ಷ್ಯ ಅವರು ರಿಲೇಷನ್ಶಿಪ್ ಬಹಳ ಖುಷಿ ಆಯಿತು ನನಗೆ. ಆ ಲಕ್ಷ್ಯ ಅಂತಕ್ಕಂಥ ಅವರ ಶೀರ್ಷಿಕೆ ಬಹಳ ಔಚಿತ್ಯಪೂರ್ಣವಾಗಿದೆ, ಬಹಳ ಸಮಾಜಮುಖಿಯಾಗಿದೆ ಅಂತಕ್ಕಂಥದ್ದು ಬಹಳ ಸಂತೋಷದಿಂದ ನಾವು ಇಲ್ಲಿ ಕೇಳಬಹುದು. ಕವಿಗಳು ನಾಡ ನಾಯಕರು ಅಂತ ಹೇಳ್ತಾರೆ. ನಾಡನ್ನು ಕಟ್ತಕ್ಕಂಥವ್ರು, ನಾಡನ್ನು ತಿರ್ತಕ್ಕಂಥವ್ರು, ನಾಡಿಗೆ ಸಮಾಜಕ್ಕೆ ಮಾರ್ಗದರ್ಶಕರು ಅಂತಕ್ಕಂಥ ಮಾತಿದೆ. ಈ ಕವನ ಸಂಕಲನವನ್ನು ನೋಡಿದಾಗ ನಮಗೆ ಅನ್ನಿಸ್ತು ವಿವಿಧ ಆಯಾಮಗಳಲ್ಲಿ ಮೂಡುವುದಿದೆ.
ವಿವಿಧ ಅಂಶಗಳಿಂದ ಅನಾವರಣಗೊಂಡಿದೆ. ಇಷ್ಟೆಲ್ಲ ಆಲೋಚನೆ ಮಾಡಿದ್ರೆ ವೈದ್ಯರಾಗಿರ್ತಕ್ಕಂಥ ಮಮತಾ ಲೋಕೇಶ್ ಅವರಿಗೆ ಹೇಗೆ ಸಮಯ ಸಿಕ್ತು ಅದು ಬಹಳ ಮುಖ್ಯವಾದದ್ದು. ಅವರಿಗೆ ಸಮಯ ಅವಕಾಶ ಹೇಗೆ ಸಿಕ್ತು ಅಂತಕ್ಕಂಥದ್ದು ನಿಜವಾಗ್ಲೂ ಕೂಡ ಸೋಚಿವಾಗಿರ್ತಕ್ಕಂಥ. ಯಾಕಂದ್ರೆ ವೈದ್ಯ ಶಾಸ್ತ್ರವನ್ನು ಓದತಕ್ಕಂಥವ್ರು ಬಹಳ ಕಷ್ಟ ಆಗಿದೆ. ಸಾಕಷ್ಟು ಪ್ರಾಕ್ಟಿಕಲ್ ಮತ್ತೆ ಸಾಕಷ್ಟು ಕೆಲಸ ಒತ್ತಡ ಇರ್ತದೆ. ಆದರೂ ಇಷ್ಟನ್ನು ಬರೆದಿದ್ದಾರೆ, ಇಷ್ಟು ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಅಂತ ಹೇಗೆ ಸಾಧ್ಯವಾಯಿತು ಅಂತಕ್ಕಂಥದ್ದು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ವಂಶದಲ್ಲಿ ಸಾಧನೆ ಮಾಡಿ ಸಾಧ್ಯ ಇಲ್ಲ. ಒಬ್ಬ ಕನಸುಗಾರನೇ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಆ ಕನಸುಗಳು ಸಹಜವಾಗಿರಬೇಕು, ಮುಖಾಂತರವಾಗಿರಬೇಕು ಮತ್ತು ಸಮಾಜಮುಖಿಯಾಗಿರಬೇಕು. ಮತ್ತು ಇಂತಹ ಎಲ್ಲ ಗುಣಗಳನ್ನು ಒಳಗೊಂಡಂಥವರು ಒಬ್ಬ ಕವಿಯಾಗ್ತಾನೆ ಮತ್ತು ಸಮಾಜದಿಂದ ಸಹ ಸ್ಫೂರ್ತಿಯನ್ನು ಪಡೆದುಕೊಳ್ತಾನೆ ಒಬ್ಬ ಕವಿ. ಹೀಗಾಗಿ ಈ ಕಲ್ಪನಾ ಶಕ್ತಿ, ಈ ಭಾವನಾತ್ಮಕತೆ ಮತ್ತು ಭಾಷೆಯ ಮೇಲಿನ ಪ್ರಭುತ್ವ ಮತ್ತು ಏಕಾಗ್ರತೆ ಇದು ಬಹಳ ಮುಖ್ಯ. ಕವಿ ಬರುವಾಗ ನಾನು ಸಹ ಅನೇಕ ಕೃತಿಗಳನ್ನು ರಚಿಸಿದ್ದೇನೆ. ಆ ಸರಸ್ವತಿ ನಾವು ಬರೆಯುವ ಸಂದರ್ಭದಲ್ಲಿ ಆ ತಾಯಿಯ ಆರಾಧನೆಯನ್ನು ನಾವು ಮಾಡಿ ಸ್ಮರಿಸಿಕೊಳ್ಬೇಕು. ಒಂದು ಕ್ಷಣ ತಾಯಿಯ ಅಂದಿನ ಮೇಲ್ಮೇಲೆ ಹೋಗುವುದಿಲ್ಲ, ಯಾವ್ಯಾವ ಭಾವನೆಗಳಿರುತ್ತೆ ಅಂತ ಸಂದರ್ಭದಲ್ಲಿ ಮನಸ್ಸಿನ ಯೋಗದ ಸ್ಥಿತಿಯನ್ನು ನಾವು ಕಾಪಾಡಿಕೊಳ್ಬೇಕು, ಏಕಾಗ್ರತೆಯನ್ನು ಕಾಪಾಡಿಕೊಳ್ಬೇಕು, ಧ್ಯಾನಸ್ಥರಾಗಬೇಕು. ಒಬ್ಬ ಕವಿ ಧ್ಯಾನಸ್ಥನಾಗ್ತಾನೆ, ಒಬ್ಬ ಯೋಗಿಯಾಗಿ ಸಹ ಆದ ಬದುಕನ್ನು ರೂಪಿಸಿಕೊಳ್ತಾನೆ. ಒಂದು ಮಾನವೀಯ ಮೌಲ್ಯಗಳಿರಬೇಕು. ಯಾವ ಕಾವ್ಯ ಸಾಹಿತ್ಯ ಸಾಮಾಜಿಕ ಬದ್ಧತೆಗಳಿರೋ ಅದು ಕಾವ್ಯವೇ ಅಲ್ಲ. ತನ್ನ ಸಂತೋಷಕ್ಕಾಗಿ ತನ್ನ ಮನೋರಂಜನೆಗಾಗಿ ರಚಿಸಿಕೊಳ್ಳುವಂತಹ ಲಕ್ಷ್ಯ ಎನ್ನುವ ಈ ಕಾವ್ಯದ ಕವನದ ಸಂಕಲನವನ್ನ ಬಿಡುಗಡೆ ಒಂದು ಅಂತರಂಗದ ಒಂದು ನಿವೇದನೆ, ಸಂವೇದನೆ, ಅಂತರಂಗದಲ್ಲಿ ಒಂದು ರೀತಿಯ ಸೃಜನಶೀಲ ಭಾವನೆಗಳು ಸೃಷ್ಟಿಯಾದ ಮಾತ್ರ ಅಂಕು ಡೊಂಕುಗಳನ್ನ ತಿರ್ತಕ್ಕಂಥ ಮೂಢನಂಬಿಕೆಗಳನ್ನು ಹೋಗಲಾಡಿಸ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನ 12ನೇ ಶತಮಾನದಲ್ಲಿ ಮಾಡಿದರು. ಅದು ಆ ಒಂದು ಕಾಲಘಟ್ಟಕ್ಕೆ ಸೀಮಿತ ಆಗಬಾರದು. ಇವತ್ತಿನ ಯುವ ಪೀಳಿಗೆಗೂ ಕೂಡ ಅದು ಪ್ರಚಾರ ಆಗಬೇಕು. ಯುವಕರಲ್ಲಿ ನಮ್ಮ ಸಂಸ್ಕೃತಿ, ಧರ್ಮ ಇವುಗಳನ್ನು ಉಳಿಸುವಂತ ಅವರಿಗೆ ಒಂದು ಜಾಗೃತಿ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ನಿರಂತರವಾಗಿ ಶರಣ ಸಾಹಿತ್ಯ ಪರಿಷತ್ತಿನ ಮೂಲಕ ಇಂಥ ಒಂದು ಶರಣ ಸಾಹಿತ್ಯ ಚಟುವಟಿಕೆಗಳು ನಡೀಬೇಕು ಅನ್ನುವಂಥ ಸದುದ್ದೇಶದಿಂದ ಪೂಜ್ಯ ಶ್ರೀಗಳು ಈ ಶರಣ ಸಾಹಿತ್ಯ ಪರಿಷತ್ತನ್ನು ಅವತ್ತು ಸ್ಥಾಪನೆ ಮಾಡಿದ್ರು. ಇವತ್ತು ಆ ಸಂಸ್ಥೆ ಚಾಮರಾಜನಗರ ಜಿಲ್ಲೆಯಷ್ಟೇ ಅಲ್ಲ, ಈ ರಾಜ್ಯದಲ್ಲಿ, ರಾಜ್ಯದ ಹೊರಗೆ, ಹೊರ ದೇಶದಲ್ಲಿ ಈಗಿನ ನಮ್ಮ ಸುತ್ತೂರು ಶಿವಾಜಿ ದೇಶಿಕರ ಮಹಾಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ಅವರ ಗೌರವ